ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ 43ನೇ ವರ್ಷದ ಜನ್ಮದಿನದ ನಿಮಿತ್ತವಾಗಿ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಇಂದು 43 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನದ ನಿಮಿತ್ತವಾಗಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಮತ್ತು 43 ಸಸಿಗಳನ್ನು ನೆಟ್ಟು ಬೋರ್ವೆಲ್ ಉದ್ಘಾಟನೆ ಮಾಡುವುದರ ಮುಖಾಂತರ ಜನ್ಮದಿನವನ್ನು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆಚರಿಸಿದರು. Happy birthday, Balrar Guttedar ji. सबका हाथ है लेकिन बार-बार सबको वापस करना है. युवा अध्यक्ष जरा मुंह पर रहेंगे. राजा पटेल जरा इधर सर बुक्की तळगिಡಿ जरा बुक्की तळगिಡಿ ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರು ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು 3 ದಿನಗಳ ಹಿಂದೆ ತಿರುಪತಿಗೆ ಹೋಗಬೇಕಾಗಿತ್ತು. KCR ಮಗ KTR ಆಗಿರ್ಬೋದು, ಶ್ರೀನಿವಾಸ್ ಮಾಜಿ ಮಂತ್ರಿ ಆಗಿರ್ಬೋದು, ಇವ್ರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಬಾಲರಾಜ್ ನಿಮ್ಮ ಹೆಸರದ ಅಂದ್ರೆ ಬಾಲಾಜಿ ಬಲ್ಲೇ ನಾವು ನಿಮ್ಮ ಹುಟ್ಟುಹಬ್ಬ ಆಚರಿಸ್ತೇವೆ ಅಂತೇಳಿ ಇವ್ರಿಗೆ ಫೋರ್ಸ್ ಮಾಡಿ ನಿನ್ನ ಬರೋರಿಗೆ ಅವ್ರಿಗೆ ತಡೆ ಹಿಡಿದು ಬಾಲರಾಜ್ ಅವ್ರಿಗೆ ಇವತ್ತು ತಿರುಪತಿ ವೆಂಕಟರಮಣನ ಹತ್ತಿರ ಇವತ್ತು ಅವ್ರು ಹುಟ್ಟುಹಬ್ಬ ಆಚರಿಸ್ಕೊತಾರೆ. ಇದು ನಮ್ಮ ಭಾಳ ಸಂತೋಷದ ವಿಷಯ ಅದ. ಆ ಒಂದು ಉದ್ದೇಶದಿಂದ ಅವರು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಅಶೋಕ್ ಗುತ್ತೇದಾರ್ ಅವ್ರಿಗೆ ಕರೆಸಿ ಅವ್ರ ನೇತೃತ್ವದಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಭಾಳ ಸಂತೋಷ ಆಯ್ತು ನಮಗೆ. ಇವತ್ತು ತಿರುಪತಿ ವೆಂಕಟರಮಣ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಯಿಂದ ಕಾಪಾಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಅದೇ ರೀತಿ ಇವತ್ತು 43ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ನಮ್ಮ ಕಚೇರಿಯಲ್ಲಿ ಜಿಲ್ಲಾ ಜಾತ್ಯತೀತ ಜನತಾ ಕಚೇರಿಯಲ್ಲಿ 43 ಗಿಡಗಳನ್ನು ನೆಡುವ ಮುಖಾಂತರ ಸಸಿ ನೆಡುವ ಮುಖಾಂತರ ಅವರು 43ನೇ ಅದ್ಭುತ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಒಂದು ಪರಿಸರ ಮಾಲಿನ್ಯ ಸಲುವಾಗಿ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಾವು ಜಾತ್ಯತೀತ ಜನತಾದಿಂದ ಕೊಡ್ತಾ ಇದ್ದೀವಿ. ಅದೇ ರೀತಿ ಅವರೇ ತಾನೇ ಹೋದ ವರ್ಷ ಇವತ್ತು ಬೋರ್ವೆಲ್ ಹಾಕಿಸಿದ್ದಾರೆ ಇಲ್ಲಿ. ಅದು ಶ್ಯಾಮರಾವ್ ಸೂರನ್ ಅವರೇ ಅವ್ರಿಗೆ ಬಾಲರಾಜ್ ಗುತ್ತೇದಾರ್ ಅವ್ರಿಗೆ ಹೇಳಿ ನಮಗೆ ನೀರಿನ ತೊಂದರೆ ಅದ, ಬೋರ್ವೆಲ್ ಹಾಕಬೇಕು ಅಂದಾಗ ಅವ್ರು ಬೋರ್ವೆಲ್ ಹಾಕಿದ್ರು. ಇವತ್ತು ಪೂಜ್ಯ ಅವ್ರ ತಂದೆಯವರಾಗಿರ್ತಕ್ಕಂಥ ಅಶೋಕ್ ಗುತ್ತೇದಾರ್ ಅವರು, ಇವತ್ತು ಜಾಫರ್ ಹುಸೇನ್ ಅವರು, ಶ್ಯಾಮರಾವ್ ಸೂರನ್ ಅವ್ರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಇವತ್ತು ಬಾಲರಾಜ್ ಗುತ್ತೇದಾರ್ ಇರಲಿಲ್ಲ ಅಂದ್ರೂ ಕೂಡ ಇವತ್ತು ಸದ್ಭವವಾಗಿ ಇವತ್ತು ಜಿಲ್ಲಾ ಎಲ್ಲ ಕಾರ್ಯಕರ್ತರು ಇವತ್ತು ಯಾವುದೇ ಒಂದು ವಾದ ವಿವಾದ ಇರಲಾರ್ದಂಗೆ ಎಲ್ಲರೂ ಬಂದು ಇವತ್ತು ಆಚರಿಸಿಕಾಗಿ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ರೀತಿ ಇವತ್ತು ಜಾತ್ಯತೀತ ಜನತಾದಳಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟರೆ ಅಶೋಕ್ ಮಾಲಕರು ಮುಂದಿನ ದಿನದಲ್ಲಿ ಪ್ರತಿ 9 ಮತಕ್ಷೇತ್ರಕ್ಕೆ ನಾವು ಎಲ್ಲ ನಾಯಕರು, ಹಿರಿಯ ನಾಯಕರು, ಕಿರಿಯರು, ಎಲ್ಲ ಹಳೇಬರು ಹೊಸಬರು ಎಲ್ಲರೂ ಕೂಡಿ ಹಳೆ ಬೇರು ಹೊಸ ಚೆಗರು ಅನ್ನುವ ಹಾಗೆ ಎಲ್ಲರೂ ಕೂಡಿ ಒಗ್ಗೂಡಿ ಪಕ್ಷವನ್ನು ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತು ಇವತ್ತಿನ ದಿವಸ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ. ಯಾರ ಹತ್ತಿರ ಏನಾದರೂ ವೈಮನಸ್ಸಿದ್ರೆ ಅದು ಬಿಡ್ರಿ, ಇವತ್ತು ಬರ್ರಿ ಪಕ್ಷದ ಕಚೇರಿ ಎಲ್ಲರದ್ದು ಅದ, ಇದು ನಮ್ಮದಲ್ಲ ನಿಮ್ಮದಲ್ಲ, ಪ್ರತಿಯೊಬ್ಬರು ಕೂಡಿ ಇವತ್ತು ಪಕ್ಷ ಸಂಘಟನೆ ಮಾಡೋಣ. ಮೊದಲೇ ನಮ್ಮ ಪಕ್ಷ ಅಷ್ಟೇನು ಬಲಿಷ್ಠ ಇಲ್ಲ, ಆದ್ರೂ ಕೂಡ ಇವತ್ತು ಎಲ್ಲರೂ ಕೂಡಿ ಬಲಿಷ್ಠಾಗಿ ಕಟ್ಟೋಣ ಅಂತಕ್ಕಂಥ ಮಾತು ಹೇಳಿ ಇವತ್ತು ಬಾಲರಾಜ್ ಗುತ್ತೇದಾರ್ ಯುವಕರು ಇರ್ಬೋದು, ಆದರೆ ಇವತ್ತು ಸಂಘಟನೆಯಲ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕನ್ನೋ ಛಲ ಅವ್ರ ಬಲ್ಲಿ ಅದ. ಇವತ್ತು ಕಲ್ಯಾಣ ಕರ್ನಾಟಕದ ದೊಡ್ಡ ಉದ್ದಿಮೆದಾರ ಆಗ್ಯಾರ ಇವತ್ತು ಅಶೋಕ್ ಬಡದಾಳ್ ಮಾಲಕರು. ಇವತ್ತು ನಮ್ಮ ಎದುರೇ ಕುಮಾರಸ್ವಾಮಿ ಅವರು ಅಶೋಕ್ ಮಾಲಕರಿಗೆ ನೀವೇ ಅಧ್ಯಕ್ಷರಾರಿ ಅಂದರು. ಅಣ್ಣ ನನಗೂ ಅಲ್ಲ, ನಮ್ಮ ಮನುಷ್ಯಗೆ ಒಬ್ಬನ ಬಿಟ್ಟಿದ್ದ, ಅವರಿಗೆ ಇದು ಮಾಡಿರಿ, ನಮ್ಗೆ ಅಧ್ಯಕ್ಷ ಬೇಡಿ ಯಾರಿಗಾರಿ ಮಾಡಿರಿ, ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಅಂಥ ದೊಡ್ಡ ಗುಣ ಇರ್ತಕ್ಕಂಥವ್ರು ಹಗಲು ರಾತ್ರಿ ಇವತ್ತು ಮಗ ಅಧ್ಯಕ್ಷ ಆದ್ರೂ ಕೂಡ ಇವರು ಹಿಂದೆ ಎಲೆಮರಿ ಕಾಯಂಗೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿ ಒಗ್ಗಡಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಪಕ್ಷ ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇವತ್ತು ಹೃದಯಪೂರ್ವಕವಾದ ಹುಟ್ಟುಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೊಮ್ಮೆ ಅವರಿಗೆ ಬಾಲರಾಜ್ ಗುತ್ತೇದಾರ್ ಅವರು 100 ವರ್ಷ ಬದುಕಲಿ, ಇವತ್ತು ರಾಜಕೀಯವಾಗಿ ಬೆಳೀಲಿ ಅಂತಕ್ಕಂಥ ಆಶೀರ್ವಾದ ಮಾಡಿ ಇವತ್ತು ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ಈ ಸಂದರ್ಭದಲ್ಲಿ ಅಶೋಕ್ ಗುತ್ತೇದಾರ್, ಬಸವರಾಜ್ ಬಿರಿಬಿಟ್ಟಿ, ಶ್ಯಾಮರಾವ್ ಸೂರೇನ್, ಜಾಫರ್ ಶೇಟ್, ಅಲಿ ಪಟೇಲ್ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.